ಸಿಗರೇಟು, ಡ್ರಿಂಕ್ಸು, ಗುಟ್ಕಾ ಇದೆಲ್ಲ ಬಿಟ್ಬಿಡಿ. ನಿಜವಾಗ್ಲೂ ಆರೋಗ್ಯ ಹಾಳಾಗುತ್ತೆ ಇದರಿಂದ ಒಳ್ಳೇದಂತೂ ಏನು ಇಲ್ಲ. ರೈಸ್ ಕಮ್ಮಿ ತಿನ್ನಿ. ಒಂದು ಮುದ್ದೆ ಊಟ ಮಾಡಿ ಡೈಲಿ. ಸ್ವಲ್ಪ ಫ್ರೂಟ್ಸ್ ತಿನ್ನಿ. ಒಳ್ಳೆ ಡ್ರೈ ಫ್ರೂಟ್ಸ್ ತಿನ್ನಿ. 100% ಹೆಲ್ತಿ ಆಗಿರ್ತೀರ. ಹುಷಾರಿಲ್ಲ ಅಂತ ಹಾಸ್ಪಿಟ್ಲಿಗೆ ಹೋದ್ರೆ ಲಕ್ಷಾಂತರ ರೂಪಾಯಿ ಖರ್ಚು ಮಾಡ್ತೀರಾ. ನಿಮ್ಮ ಆರೋಗ್ಯ ಚೆನ್ನಾಗಿರ್ಬೇಕಂತ ತಿಂಗಳಿಗೆ 1,000 ರೂಪಾಯಿ ನಾನು ಹೇಳೋ ಐಟಮ್ಸ್ಗೆ ಎತ್ತಿಟ್ರೆ ನಿಜವಾಗ್ಲೂ ಒಳ್ಳೆ ಹೆಲ್ತಿ ಆಗಿರ್ತೀರ. ಕಷ್ಟಪಟ್ಟು ದುಡಿಯೋರು ನೀವು. ನಿಮ್ಮ ಹೊಟ್ಟೆಗೆ ನೀವೇ ಒಳ್ಳೆ ಫುಡ್ ತಿಂದಿಲ್ಲ ಅಂದ್ರೆ ಏನ್ ಪ್ರಯೋಜನ ಹೇಳಿ. ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಅಸ್ತಿ ಕೆರಿಯರ್ ಯೂಟ್ಯೂಬ್ ಚಾನಲ್. ನಾನು ಕಳೆದ ವಿಡಿಯೋದಲ್ಲಿ ಕೂಡ ಹೇಳಿದ್ದೆ, ಡೆಲಿವರಿ ಬಾಯ್ಸ್ಗೋಸ್ಕರ ಟೈಮ್ ಟು ಟೈಮ್ಗೆ ಊಟ ಮಾಡಿ, ಎವ್ರಿ ಡೇ 3 ಇಂದ 4 ಲೀಟರ್ ನೀರು ಕುಡಿರಿ. ಈ ತರ ಕರೆಕ್ಟ್ ಮೇಂಟೈನ್ ಮಾಡಿದ್ರೆ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಡೆಲಿವರಿ ಫೀಲ್ಡ್ ಅಲ್ಲಿ ಸ್ವಲ್ಪ ದಿವಸ ಜಾಸ್ತಿ ಕೆಲಸ ಮಾಡಬಹುದು, ಹೆಚ್ಚು ಅರ್ನ್ ಮಾಡಬಹುದು ಅಂತ ಕೂಡ ಹೇಳಿದ್ದೆ. ಬಟ್ ಯಾವ ತರ ಫುಡ್ ತಿಂದ್ರೆ ಹೆಲ್ತಿ ಆಗಿರುತ್ತೆ, ನಮ್ಮ ಬಾಡಿಗೆ ವಿಟಮಿನ್ ಪ್ರೋಟೀನ್ಸ್ ಎಲ್ಲ ಬೇಕು, ಯಾವ ತರ ಫುಡ್ ಅಲ್ಲಿ ಸಿಗುತ್ತೆ, ಏನೇನ್ ತಿಂದ್ರೆ ನಮ್ಮ ಬಾಡಿ ಚೆನ್ನಾಗಿ ಸ್ಟ್ರೆಂತ್ ಆಗಿರುತ್ತೆ ಅನ್ನೋದ್ರ ಬಗ್ಗೆ ಕಂಪ್ಲೀಟ್ ಆಗಿ ಮಾಹಿತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ. ವಿಡಿಯೋ ಸ್ವಲ್ಪ ಲಾಂಗ್ ಆಗುತ್ತೆ, ಕೊನೆವರೆಗೂ ಎಲ್ಲೂ ಸ್ಕಿಪ್ ಮಾಡದೆ ಕಂಪ್ಲೀಟ್ ಆಗಿ ವಾಚ್ ಮಾಡಿ. ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗುತ್ತೆ ಅಂತ ಹೇಳ್ತಾ ಇದ್ದೀನಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಸ್ಟಾರ್ಟ್ ಮಾಡಕ್ ಮುಂಚೆ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತೀರಾ ಪ್ಲೀಸ್ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋನ ವಾಚ್ ಮಾಡಿ. ನಾವು ಎವ್ರಿ ಡೇ ಡೆಲಿವರಿ ಬಾಯ್ಸ್ಗೋಸ್ಕರ ಏನಾದ್ರು ಒಂದು ಹೊಸ ಹೊಸ ಅಪ್ಡೇಟ್ ತಿಳಿಸ್ತಾನೆ ಇರ್ತೀವಿ. ಏನೇ ಒಂದು ನಿಮ್ಮ ಸಪೋರ್ಟಿವ್ ಆಗಿ ವಿಡಿಯೋ ಮಾಡ್ತಾನೆ ಇರ್ತೀವಿ. ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಬನ್ನಿ ಸ್ನೇಹಿತರೆ, ವಿಡಿಯೋ ಸ್ಟಾರ್ಟ್ ಮಾಡೋಣ. ಡೆಲಿವರಿ ಬಾಯ್ಸ್ ಅಂದ್ರೆ ಗೊತ್ತಿರಬೇಕು, ಟೆನ್ಷನ್ ಪ್ರೆಷರ್ ಜಾಸ್ತಿ. ಆನ್ ಟೈಮ್ಗೆ ಡ್ಯೂಟಿ ಡೆಲಿವರಿ ಮಾಡಬೇಕು, ಟಾರ್ಗೆಟ್ ಮಾಡಬೇಕು. ಈ ಒಂದು ಟೆನ್ಷನ್ ನಲ್ಲಿ ಏನ್ ಮಾಡ್ತಾರೆ, ತಮ್ಮ ಆರೋಗ್ಯದ ಕಡೆ ಗಮನ ಕೊಡಲ್ಲ ಕೆಲವೊಬ್ಬೊಬ್ರು. ತುಂಬಾ ಜನ, ಕೆಲವೊಬ್ಬರು ಅನ್ನೋದಕ್ಕಿಂತ ತುಂಬಾ ಜನ ಕೆಲಸ 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 ಅನ್ಕೊಂಡು ಟೈಮ್ ಟು ಟೈಮ್ ಊಟ ಮಾಡಲ್ಲ, ನೀರ್ ಕುಡಿಯಲ್ಲ, ಏನೋ ಒಂಚೂರು ಸಿಕ್ಕಿ ತಿಂದು ಬಿಡ್ತಾರೆ, ಯಾವ್ದೋ ಒಂದು ಸಣ್ಣ ಪುಟ್ಟ ಸ್ನಾಕ್ಸ್, ಅದರಲ್ಲೇ ದಿನವಿಡೀ ತಳ್ಳಿ ಬಿಡ್ತಾರೆ. ಇದೇನಾಗುತ್ತೆ ಅಂದ್ರೆ ಯೂತ್ಸ್ ಇದ್ದಾಗ ನಿಮ್ಗೆ ಏನು ಗೊತ್ತಾಗಲ್ಲ. ಏಜ್ ಇರುತ್ತೆ, ಆ ಟೈಮಲ್ಲಿ ನಿಮ್ಗೆ ಏನು ಅನ್ಸಲ್ಲ. ಆ ಟೈಮಲ್ಲಿ ಅಬೌವ್ 40 ದಾಟಿದ್ಮೇಲೆ ನಿಮ್ಗೆ ಶುರುವಾಗುತ್ತೆ ಬಾಡಿಯಲ್ಲೇ ಪ್ರಾಬ್ಲಮ್, ಒಂದೊಂದೇ ಕಾಯಿಲೆಗಳು ಶುರುವಾಗ್ತವೆ. ಅದಕ್ಕೋಸ್ಕರ ಇವಾಗಿಂದನೇ ನೀವು ಬಾಡಿನ ಚೆನ್ನಾಗಿ ಮೇಂಟೈನ್ ಮಾಡ್ಬೇಕು, ನಿಮ್ಮ ಆರೋಗ್ಯನ. ಇದು ಎಲ್ಲ ಏನಾದ್ರು ಹೆಚ್ಚು ಕಮ್ಮಿ ಆದಾಗ ಮುಂದೆ ಏನು ಮಾಡಕ್ಕಾಗಲ್ಲ. ಅದಕ್ಕೋಸ್ಕರ ಎವ್ರಿ ಡೇ ಏನೇನ್ ತಿನ್ಬೇಕು. ಬೆಳಿಗ್ಗೆ ಎದ್ದಾಳ್ತಿರಲ್ವಾ, ಬೆಳಿಗ್ಗೆ ಎದ್ದ ತಕ್ಷಣ ಖಾಲಿ ಹೊಟ್ಟೆಲಿ 1 ಗ್ಲಾಸ್ ನೀರ್ ಕುಡೀರಿ. ಖಾಲಿ ಹೊಟ್ಟೆಲೆ ನೀವು ಬಾಯಿ ತೊಳಿಬೇಡಿ, ಏನು ತೊಳಿಬೇಡಿ, 1 ಗ್ಲಾಸ್ ಫುಲ್ ವಾಟರ್ ಕುಡೀರಿ. ಅದಾದ ನಂತರ ಒಂದು 200 ಇಂದ 250 ಗ್ರಾಮ್ಸ್ ಪಪ್ಪಾಯಿ ಎವ್ರಿ ಡೇ ತಿನ್ಬೇಕು. ಪಪ್ಪಾಯಿ ನಿಜವಾಗ್ಲೂ ಪಪ್ಪಾಯಿ ತಿನ್ನೋದ್ರಿಂದ ಎಷ್ಟು ಒಳ್ಳೇದು ಗೊತ್ತಾ. ಶುಗರ್ ಬರಲ್ಲ, ಕಣ್ಣಿಗೆ ಒಳ್ಳೇದು, ನಿಮ್ಮ ಸ್ಕಿನ್ನಿಗೆ ಒಳ್ಳೇದು, ತುಂಬಾ ಅಂದ್ರೆ ತುಂಬಾ ಹೆಲ್ತಿ ಆಗಿರುತ್ತೆ ಪಪ್ಪಾಯಿ. ಹಂಗಾಗಿ ಪ್ರತಿದಿನ ಎವ್ರಿ ಡೇ ಒಂದು 200 ಇಂದ 250 ಗ್ರಾಮ್ ಪಪ್ಪಾಯಿ ಪ್ರತಿದಿನ ಸೇವಿಸ್ಲೇಬೇಕು. ಯಾಕಂದ್ರೆ ಪಪ್ಪಾಯಿ ಏನ್ ಜಾಸ್ತಿ ಇಲ್ಲ, ಗೊತ್ತಿರ್ಬೇಕು ರೇಟು 20 ರಿಂದ 25 ರೂಪಾಯಿ ಕೆಜಿ ಅಷ್ಟೇನೆ. ಒಂದು ಪಪ್ಪಾಯಿ ತಂದ್ರೆ ನಿಮಗೆ 3 ರಿಂದ 4 ದಿವಸ ಬಂದ್ಬಿಡುತ್ತೆ ಒಂದು ವಾರದಲ್ಲಿ, ಅಲ್ವಾ. ಆಗತ್ತೆ, ಆರಾಮಾಗಿ ತಿನ್ಬಹುದು, ಏನ್ ತೊಂದ್ರೆ. ಹೈಯೆಸ್ಟ್ ರೇಟ್ ಅಂತ ನಾನು ಯಾವ್ದು ಹೇಳಲ್ಲ, ಚೀಫ್ ಆಗಿ ಸಿಗೋಂತ ಐಟಮ್ಸ್ ಗಳನ್ನ ಹೇಳ್ತಿದ್ದೀನಿ, ಅದನ್ನೇ ಫಾಲೋ ಅಪ್ ಮಾಡಿ ಎವ್ರಿ ಡೇ. ಪಪ್ಪಾಯಿ ಆದ್ಮೇಲೆ ಏನ್ ಮಾಡ್ತೀರಾ, 1 ಗ್ಲಾಸ್ ಹಾಲು ಕುಡಿರಿ. ಒಂದು ಹಾಫ್ ಅನ್ ಅವರ್ 1 ಅವರ್ ಗ್ಯಾಪ್ ಬಿಟ್ಟು. ಹಾಲು ಬೆಳಿಗ್ಗೆನಾದ್ರೂ ಕುಡಿಬಹುದು, ಇಲ್ಲ ನೈಟ್ ಆದ್ರೂ ಕುಡಿಬಹುದು. ನಿಮ್ಗೆ ಯಾವ ಟೈಮಲ್ಲಿ ಸಫಿಶಿಯಂಟ್ ಅನ್ಸುತ್ತೆ ಆ ಟೈಮಲ್ಲಿ ಕುಡ್ಕೊಳ್ಳಿ, ಪರವಾಗಿಲ್ಲ. ಈ ಪಪ್ಪಾಯಿ ತಿಂದಾದ್ಮೇಲೆ ಇನ್ನೊಂದು 5 ಬಾದಾಮಿ, 10 ರಿಂದ 15 ದ್ರಾಕ್ಷಿ, ಒಣ ದ್ರಾಕ್ಷಿ. ಇದನ್ನ ನೀವು ನೈಟ್ ನೀರಲ್ಲಿ ತೊಳೆದ್ಬಿಟ್ಟು, ಕುಡಿಯೋ ನೀರಲ್ಲಿ ತೊಳೆದ್ಬಿಟ್ಟು 1 ಗ್ಲಾಸ್ ಕುಡಿಯೋ ನೀರಿಗೆ ನೆನಕಿಡ್ಬೇಕು. ಎವ್ರಿ ಡೇ 5 ಬಾದಾಮಿ, ಜಾಸ್ತಿ ತಿನ್ನಕೋಬಾರ್ದು. 5 ಬಾದಾಮಿ, 10 ರಿಂದ 15 ಒಣ ದ್ರಾಕ್ಷಿನ ಕುಡಿಯೋ ನೀರಲ್ಲಿ ನೈಟ್ ಮಲಗೋ ಟೈಮಲ್ಲಿ ನೆನಕಿಟ್ರೆ ತೊಳೆದು, ಬೆಳಿಗ್ಗೆ ಎದ್ದು ಆ 1 ಗ್ಲಾಸ್ ನೀರ್ ಕುಡೀರಿ. ಮಾಮೂಲಿ ವಾಟರ್ ನೀರ್ ಕುಡಿಯೋದಕ್ಕಿಂತ ಅದನ್ನೇ 1 ಗ್ಲಾಸ್ ನೀರ್ ಕುಡಿದ್ಬಿಟ್ಟು 5 ಬಾದಾಮಿನ ಸಿಪ್ಪೆ ಸುಳ್ಕೊಂಡ್ ತಿನ್ನಿ, ಹಂಗೆ ತಿನ್ಬೇಡಿ. ಆ ಸಿಪ್ಪೆ ಸುಳ್ಕೊಂಡ್ ತಿನ್ನಿ. ದ್ರಾಕ್ಷಿ ಇರುತ್ತಲ್ಲ, 10 ರಿಂದ 15 ಆ ದ್ರಾಕ್ಷಿ ತಿನ್ನಿ. ಅದ್ರ ಜೊತೆಗೆ 5 ಗೋಡಂಬಿ ತಿನ್ನಿ. ಎವ್ರಿ ಡೇ ಇಷ್ಟು ತಿನ್ಲೇಬೇಕು. ಡ್ರೈ ಫ್ರೂಟ್ಸ್ ರೇಟ್ ಜಾಸ್ತಿ ಇದೆ, ಒಪ್ಕೊಂತೀನಿ, ಇಲ್ಲ ಅಂತ ಹೇಳ್ತಾ ಇಲ್ಲ. ಬಟ್ ಅದಕ್ಕೆ ನಾನು ಜಾಸ್ತಿ ಹೇಳ್ತಾ ಇಲ್ಲ, ಬರೀ 5 ಪೀಸ್ 1 kg ತಗೊಂಡ್ಬಂದ್ರೆ ನಿಮ್ಗೆ ಎಷ್ಟೋ ತಿಂಗಳು ಬಂದ್ಬಿಡುತ್ತೆ ಡ್ರೈ ಫ್ರೂಟ್ಸ್. ತಿಂಗಳ ಲೆಕ್ಕ ಬರುತ್ತೆ. ಹಂಗಾಗಿ ಒಂದಿನಕ್ಕೆ ಸಂಪಾದನೆ. 1 kg ತಂದಿಟ್ಕೊಂಡ್ರೆ ನೀವು ಎಷ್ಟೋ 1-2 ತಿಂಗಳು ತಿನ್ಬಹುದು, 5 ಪೀಸ್ ಅಂದ್ರೆ ಡೈಲಿನ. 5 ಬಾದಾಮಿ, 5 ಗೋಡಂಬಿ, ದ್ರಾಕ್ಷಿ ಗೊತ್ತು ತುಂಬಾ ರೇಟ್ ಕಮ್ಮಿ ಇದೆ, 10 ರಿಂದ 15, 20 ಬೇಕಾದ್ರೆ ಸೇವಿಸಬಹುದು, ತೊಂದರೆ ಇಲ್ಲ. ಇದು ಅಷ್ಟೇ ಅತಿ ಆಗ್ಬಾರ್ದು. ಅತಿ ಆದ್ರೆ ಬಾಡಿಲಿ ನಮಗೆ ವಿಟಮಿನ್ಸ್ ಪ್ರೋಟೀನ್ಸ್ ಜಾಸ್ತಿ ಆಗ್ಬಿಡ್ತವೆ. ಡ್ರೈ ಫ್ರೂಟ್ಸ್ ತಿನ್ನೋದ್ರಿಂದ ಏನಾಗುತ್ತೆ, ನಿಮ್ಮ ಬಾಡಿ ಸ್ಟ್ರೆಂತ್ ಬರುತ್ತೆ, ಮೂಳೆಗಳು ಗಟ್ಟಿ ಆಗ್ತವೆ, ಒಳ್ಳೆ ಎನರ್ಜಿ ಇರುತ್ತೆ, ದಿನವಿಡೀ ನಿಮ್ಗೆ ಎನರ್ಜಿಯಾಗಿ ಡ್ಯೂಟಿ ಮಾಡಬಹುದು, ಸುಸ್ತು ಅನ್ಸಲ್ಲ. ಹಂಗಾಗಿ ನಿಮ್ ಬಾಡಿಗೆ ತುಂಬಾ ಸಪೋರ್ಟ್ ಮಾಡುತ್ತೆ ಇದು ಡ್ರೈ ಫ್ರೂಟ್ಸ್. ಹಂಗಾಗಿ ಎವ್ರಿ ಡೇ ಡ್ರೈ ಫ್ರೂಟ್ಸ್ 5 ಪೀಸ್ ತಿನ್ಲೇಬೇಕು ಡೆಲಿವರಿ ಬಾಯ್ಸ್. ಇಲ್ಲಂದ್ರೆ ಫ್ಯೂಚರ್ ಅಲ್ಲಿ ಕೆಲಸ ಮಾಡಕ್ ಆಗಲ್ಲ, ತುಂಬಾ ಕಷ್ಟ ಆಗತ್ತೆ. ಈ ಡ್ರೈ ಫ್ರೂಟ್ಸ್ ಬೆಳಿಗ್ಗೆ ಎದ್ದು ಹೇಳಿದ್ನಲ್ವಾ, 1 ಗ್ಲಾಸ್ ಹಾಲು ಕುಡೀರಿ, 1/4 kg ಪಪ್ಪಾಯಿ ತಿನ್ನಿ, 5 ಡ್ರೈ ಫ್ರೂಟ್ಸ್ ತಿನ್ನಿ. ಇದಾದ್ಮೇಲೆ 1 ಅವರ್ ಗ್ಯಾಪ್ ಕೊಡಿ, ಪರವಾಗಿಲ್ಲ. 1 ಅವರ್ ಗ್ಯಾಪ್ ಕೊಟ್ಟು ಟಿಫನ್ ಮಾಡಿ. ಟಿಫನ್ ಯಾವ ತರ ಇರ್ಬೇಕಂದ್ರೆ, ಬರೀ ರೈಸೇ ಇರಬಾರ್ದು ನಿಮ್ಗೆ ತಟ್ಟೆ ತುಂಬಾ. ಸುಮ್ನೆ ಒಂದು ಅರ್ಧ 1 kg ಯಾವ್ದೋ ಒಂದು ರೈಸ್ ಬಾತು, ಟೊಮೊಟೊ ಬಾತು, ಪಲಾವ್ ಅಂತ ಒಂದು ಅರ್ಧ 1 kg ಬರೀ ರೈಸ್ ತಿಂದ್ಬಿಟ್ರೆ ಏನು ಸಿಗಲ್ಲ ರೈಸ್ ಅಲ್ಲಿ, ನಿಮ್ಮ ಬಾಡಿಗೆ ಫುಡ್ ಪ್ರೋಟೀನ್ ಯಾವ್ದು ಸಿಕ್ಕಲ್ಲ. ಅದಕ್ಕೋಸ್ಕರ 1 ಬೌಲ್ ರೈಸ್, ಎಷ್ಟಂದ್ರೆ ಒಂದು ಸಾಂಬಾರ್ ಕಪ್ಪಲ್ಲಿ ಬರುತ್ತಲ್ಲ ಅಷ್ಟೇನಾದ್ರು ಒಂದು ಟಿಫನ್. ಅದ್ರ ಜೊತೆಗೆ ಒಂದು ಸೌತೆಕಾಯಿ, ಒಂದು ಹಾಫ್
ಕಟ್ ಮಾಡಿ ಮೇಲೊಂದು ಸಿಪ್ಪೆ ರಿಮೂವ್ ಮಾಡ್ಕೊಂತೀನಿ, ಯಾಕಂದ್ರೆ ಅದ್ರಾಗೆಲ್ಲ ಕೆಮಿಕಲ್ ಔಷಧಿ ಹೊಡೆದಿರ್ತಾರೆ, ಸಿಪ್ಪೆಲೆಲ್ಲ ಕೆಮಿಕಲ್ ಇರುತ್ತೆ. ಹಾಗಾಗಿ ಆ ಸಿಪ್ಪೆನ ರಿಮೂವ್ ಮಾಡ್ಕೊಂಡು ಒಂದು ಹಾಫ್ ಸೌತೆಕಾಯಿ, ಅದ್ರ ಜೊತೆಗೆ ಒಂದು ಕ್ಯಾರೆಟ್ ಅಷ್ಟೇ ಸಿಪ್ಪೆ ರಿಮೂವ್ ಮಾಡ್ತೀನಿ, ಅದನ್ನ ಹಸಿದು ತಿನ್ನಿ. ಎವ್ರಿ ಡೇ ಒಂದು ಕ್ಯಾರೆಟ್ ಒಂದು ಅರ್ಧ ಸೌತೆಕಾಯಿ ತಿನ್ನಿ. ಅದು ಏನ್ ಜಾಸ್ತಿ ದೊಡ್ಡ ರೇಟ್ ಏನಿಲ್ಲ, ಎಲ್ಲ ಚೀಪ್ ರೇಟ್ ಆಗಿ ಸಿಗ್ತದೆ ತರಕಾರಿಗಳು. ಇದಿಷ್ಟು. ಇದ್ರ ಜೊತೆಗೆ ಇನ್ನೇನ್ ಇರ್ಬೇಕು, ಒಂದು ಕಾಳು ಪಲ್ಯ ಇರ್ಬೇಕು ನಿಮ್ಮ ಟಿಫನ್ ಜೊತೆಗೆ. ಒಂದು ರೈಸ್ ಐಟಮ್ ಒಂದು ಕಪ್ಪು, ಅದ್ರ ಜೊತೆಗೆ ಒಂದು ಸೌತೆಕಾಯಿ ಒಂದು ಹಾಫ್, ಒಂದು ಕ್ಯಾರೆಟ್, ಅದ್ರ ಜೊತೆಗೆ ಒಂದು ತರದ ಯಾವ್ದಾರು ಕಾಳು ಪಲ್ಯ. ಹೆಸರು ಕಾಳಾಗಿರ್ಬೋದು, ಕಡಲೆ ಕಾಳಾಗಿರ್ಬೋದು, ಬಟಾಣಿ ಆಗಿರ್ಬೋದು. ಕಾಳುಗಳು ಇನ್ನೂ ಅನೇಕ ಕಾಳುಗಳಿದಾವೆ. ಕಾಳುಗಳು ತಿನ್ನೋದ್ರಿಂದ ತುಂಬಾ ನಿಮಗೆ ಸ್ಟ್ರೆಂತ್ ಬರುತ್ತೆ ಬಾಡಿಗೆ. ಗೊತ್ತಿರ್ಬೇಕು, ಹುಳ್ಳಿಕಾಳು ಕಾಳುಗಳಲ್ಲಿ ಅತಿ ಎನರ್ಜಿ ಇರತಕ್ಕಂಥದ್ದು ಹುಳ್ಳಿಕಾಳು. ಹುಳ್ಳಿಕಾಳನ್ನ ಬೇಯಿಸ್ಬಿಟ್ಟು ಮೊಳಕೆ ಕಟ್ಟಿ ಸಾಂಬಾರ್ ಮಾಡ್ಕೊಂಡು ತಿಂತಾರಲ್ಲ, ಸಖತ್ ಎನರ್ಜಿ ಬಾಡಿಗೆ. ಆ ಕಾಲದಾಗ ಏನಕ್ಕೆ ರೈತರು ಅಷ್ಟು ಪವರ್ಫುಲ್ ಆಗಿ ಕೆಲಸ ಮಾಡ್ತಾ ಇದ್ರು ಅಂದ್ರೆ, ಆ ಹುಳ್ಳಿಕಾಳಲ್ಲಿ ಇರ್ತಕ್ಕಂಥ ಪವರ್ ಅಷ್ಟಿದೆ. ಹುಳ್ಳಿಕಾಳು ಆಗಿರ್ಬೋದು, ಹೆಸರು ಕಾಳು, ಕಡಲೆಕಾಳು ಸಖತ್ ಸ್ಟ್ರೆಂತ್ ಕೊಡುತ್ತೆ ಬಾಡಿಗೆ ನಿಮಗೆ. ಹಂಗಾಗಿ ಎವ್ರಿ ಡೇ ಈ ತರ ಒಂದು ತಿನ್ಬೇಕು. ಒಂದು ಕಾಳು, ಈ ತರ ಒಂದು ಬೌಲ್ ರೈಸ್, ಅದ್ರ ಜೊತೆಗೆ ಒಂದು ಹಾಫ್ ಸೌತೆಕಾಯಿ, ಕ್ಯಾರೆಟ್. ಒಂದೇ ತರ ಡೈಲಿ ತಿನ್ಬೇಡಿ. ಒಂದ್ ದಿವಸ ಒಂದೊಂದು ಕಾಳು, ಒಂದಿನ ಹೆಸರು ಕಾಳು ತಿಂದ್ರೆ ಒಂದಿನ ಕಡಲೆಕಾಳು ತಿನ್ನಿ, ಒಂದ್ ದಿವಸ ಬಟಾಣಿ ಕಾಳು ತಿನ್ನಿ, ಒಂದ್ ದಿವಸ ಹುಳ್ಳಿ ಕಾಳು ತಿನ್ನಿ, ಒಂದ್ ದಿವಸ ಅಲಸಂದೆ ಕಾಳು ತಿನ್ನಿ. ಅದ್ರ ಜೊತೆಗೆ ಇನ್ನೊಂದ್ 2 ದಿನ ಏನೋ ಇಲ್ಲ ಅಂದ್ರೆ ಬೇರೆ ಏನೋ ತರಕಾರಿ ಪಲ್ಯ ಮಾಡ್ಕೊಂತೀನಿ. ಇದಾಯ್ತು, ಇದು ಬೆಳಿಗ್ಗೆ ಟಿಫನ್ಗೆ. ಮಧ್ಯಾಹ್ನ ನೀವು ನಾರ್ಮಲ್ ಆಗಿ ಎಲ್ಲಾರು ಸಿಕ್ಕಿದ್ರೆ ಮುದ್ದೆ ಊಟ ಮಾಡಿ. ಹೊರಗಡೆ, ಯಾಕಂದ್ರೆ ಮಧ್ಯಾಹ್ನ ಔಟ್ ಸೈಡ್ ಡ್ಯೂಟಿ ಮಾಡ್ತಾ ಇರ್ತೀರ, ಮನೆಗೆ ಬಂದು ಊಟ ಮಾಡಕ್ಕಾಗಲ್ಲ. ಆದಷ್ಟು ನೀವು ಔಟ್ ಸೈಡ್ ಅಲ್ಲಿ ಮುದ್ದೆನೆ ತಿನ್ನಿ ಮಧ್ಯಾಹ್ನ. ಚಪಾತಿ, ಪರೋಟ ಇವೆಲ್ಲ ತಿನ್ನಕ್ ಹೋಗ್ಬೇಡಿ, ಇವು ಡೈಜೆಷನ್ ಆಗಲ್ಲ. ಯಾಕಂದ್ರೆ ಟೈಮ್ ಟು ಟೈಮ್ ನೀರ್ ಕಮ್ಮಿ ಕುಡಿದ್ರೆ ಏನಾಗುತ್ತೆ, ನಿಮ್ಮ ಬಾಡಿಲಿ ಡೈಜೆಷನ್ ಆಗಲ್ಲ. ಈ ಚಪಾತಿ, ಪರೋಟ ಎಲ್ಲ ಇವೆಲ್ಲ ಒಂಥರ ಮೈದಾ ಹಿಟ್ಟು ತರ ಬರ್ತಾವಲ್ಲ, ರಬ್ಬರ್ ತರ. ಬಾಡಿಗೆ ಏನ್ ಇದ್ರಲ್ಲಿ ಎನರ್ಜಿ ಬರಲ್ಲ. ನೀವು ಸುಮ್ನೆ ಚಪಾತಿ ಪರೋಟ ಅಂತ ತಿಂದ್ಬಿಡ್ತಾರೆ ಟೇಸ್ಟ್ಗೆ, ಬಟ್ ಇದು ಬಾಡಿಗೆ ಒಳ್ಳೇದಲ್ಲ ಇದು. ಒಂದು ಮುದ್ದೆ ಕರೆಕ್ಟ್ ಆಗಿ ಮಧ್ಯಾಹ್ನ, ಒಂದು ಮುದ್ದೆ, ಒಂದು ಬೌಲ್ ರೈಸ್ ಅಷ್ಟೇ, ಇಲ್ಲ ತರಕಾರಿ ಸಾಂಬಾರು, ಇಷ್ಟು ತಿನ್ಕೊಳ್ಳಿ ಮಧ್ಯಾಹ್ನ. ಇಷ್ಟು ಸಾಕು. ನೀರ್ ಮಾತ್ರ ಕರೆಕ್ಟ್ ಆಗಿ ಡೈಲಿ 3 ಇಂದ 4 ಲೀಟರ್ ನೀರ್ ಕೊಡಿರಿ. ಇನ್ನು ಸಂಜೆ ಸಂಜೆ ಏನ್ ಮಾಡ್ಬೇಕಂತ ಹೇಳ್ತೀನಿ. ಸಂಜೆ ನೀವು ಡ್ಯೂಟಿಯಿಂದ ಬಂದ್ರೆ ಫಸ್ಟ್ ಒಂದು ಗ್ಲಾಸ್ ಹಾಲು ಕುಡಿರಿ. ಬೆಳಿಗ್ಗೆ ಕುಡ್ದಿಲ್ಲ ಅಂದ್ರೆ ಸಂಜೆ ಒಂದು ಗ್ಲಾಸ್ ಹಾಲು ಕುಡಿರಿ ಡ್ಯೂಟಿಯಿಂದ ಬಂದ ತಕ್ಷಣ. ಅದಾದ್ಮೇಲೆ ಸ್ವಲ್ಪ ಹೊತ್ತು ಗ್ಯಾಪ್ ಬಿಟ್ಟು ಒಂದು ಯಾವ ತರದ್ದಾದ್ರೂ ಒಂದು ಹಣ್ಣು, ಒಂದು ಆಪಲ್ ಆಗಿರ್ಬೋದು, ಇಲ್ಲ ಒಂದು ದಾಳಿಂಬ್ರೆ ಹಣ್ಣು ಆಗಿರ್ಬೋದು, ಇಲ್ಲ ಒಂದು ಮೋಸಂಬಿ, ಯಾವ್ದಾರು ಒಂದು ಎವ್ರಿ ಡೇ ಒಂದು ಹಣ್ಣು ತಿನ್ಲೇಬೇಕು. ಆಪಲ್ ತಿನ್ನೋದ್ರಿಂದ ಅಷ್ಟೇನೆ ಬಾಡಿಗೆ ತುಂಬಾ ಒಳ್ಳೇದು. ಎಷ್ಟು ಹಳೆ ಗಾದೆನೇ ಇದೆ, ಆಪಲ್ ತಿಂದ್ರೆ ನಿಮ್ಗೆ ಯಾವುದೇ ಕಾಯಿಲೆನೂ ಬರಲ್ಲ, ಡಾಕ್ಟರ್ ಹತ್ರಕ್ಕೆ ಹೋಗಲ್ಲ, ಆ ತರ ಹೇಳ್ತಾರೆ. ಹಂಗಾಗಿ ಆಪಲ್ ತುಂಬಾ ಒಳ್ಳೇದು. ದಾಳಿಂಬ್ರೆ ಹಣ್ಣು ಅಷ್ಟೇ ಸಖತ್ ಹೆಲ್ತ್ಫುಲ್. ದಾಳಿಂಬ್ರೆ ಹಣ್ಣು ಸ್ವಲ್ಪ ರೇಟ್ ಜಾಸ್ತಿ ಇದೆ, ಏನ್ ಮಾಡಕ್ಕಾಗಲ್ಲ. ಹಣ್ಣುಗಳ ಮೇಲೆ ಏನಾರು ಒಂದು ತಿನ್ಲೇಬೇಕಾಗತ್ತೆ. ಎವ್ರಿ ಡೇ ಒಂದು ಹಣ್ಣು ತಿನ್ಲೇಬೇಕು. ದಾಳಿಂಬ್ರೆ ಹಣ್ಣಲ್ಲಿ ಮೋಸಂಬಿ ಎನರ್ಜಿ ಬೇರೆ ಬಾಡಿಗೆ ಬೇಕಾದ್ರೆ 3-4ರಲ್ಲಿ ಒಂದು ಹಣ್ಣು ತಿನ್ನಿ. ಇದಾದ್ಮೇಲೆ ನೈಟ್ ಊಟಕ್ಕೆ ಅಷ್ಟೇನೆ ಜಾಸ್ತಿ ಮತ್ತೆ ರೈಸ್ ತಿನ್ಬೇಡಿ. ಸ್ವಲ್ಪ ರೈಸ್, ಅದ್ರ ಜೊತೆಗೆ ಏನಾದ್ರು ಒಂದು ಸೊಪ್ಪಿನ ಪಲ್ಯ. ಎವ್ರಿ ಡೇ ಒಂದು ತರದ ಸೊಪ್ಪಿನ ಪಲ್ಯ ತಿನ್ಲೇಬೇಕು. ಒಂದಿನ ಪಾಲಕ್ ಸೊಪ್ಪಾಗಿರ್ಬೋದು, ನುಗ್ಗೆ ಸೊಪ್ಪಾಗಿರ್ಬೋದು, ದಂಟು ಸೊಪ್ಪಾಗಿರ್ಬೋದು, ಮೆಂತೆ ಸೊಪ್ಪಾಗಿರ್ಬೋದು. ಈ ತರ ಸೊಪ್ಪುಗಳಲ್ಲಿ ಬೇಜಾನ್ ಇದಾವೆ. ಡೈಲಿ ಒಂದೊಂದ್ ತರದ ಸೊಪ್ಪು, ಒಂದು ಕಟ್ಟು ಸೊಪ್ಪನ್ನು ನೀವು ತಿನ್ಲೇಬೇಕು. ಇಬ್ರು ಜನ ಒಂದ್ ಕಟ್ಟು ಸೊಪ್ಪು ಅಂದ್ರೆ ಇಷ್ಟೇ ಆಗೋದು, ಒಂದ್ ಹಿಡಿಯುವಷ್ಟು. ಅದೇನ್ ಜಾಸ್ತಿ ಏನಾಗಲ್ಲ ಬೇಯಿಸ್ಬಿಟ್ರೆ. ಹಂಗಾಗಿ ಒಂದು ದಿನಕ್ಕೆ ಒಂದು ಕಟ್ಟು ಸೊಪ್ಪು ತಿನ್ಲೇಬೇಕು. ಒಂದು 1/4 kg ತರಕಾರಿ ತಿನ್ಬೇಕು, ಒಂದು ಮುದ್ದೆ ಉಣ್ಬೇಕು, ಡ್ರೈ ಫ್ರೂಟ್ಸ್ ತಿನ್ಬೇಕು, ಒಂದು ಹಣ್ಣು ತಿನ್ಬೇಕು, ಒಂದು ಗ್ಲಾಸ್ ಹಾಲು ಕುಡಿಬೇಕು, ಒಂದು ಪಪ್ಪಾಯಿ ತಿನ್ಬೇಕು. ಇಷ್ಟು ನಿಮ್ಮ ಬಾಡಿಗೆ ಎನರ್ಜಿ ಬೇಕಂದ್ರೆ ಇಷ್ಟೆಲ್ಲ ಐಟಮ್ ಟೈಮ್ ಟು ಟೈಮ್ಗೆ ನೀವು ಸೇವನೆ ಮಾಡ್ಲೇಬೇಕು ಡೆಲಿವರಿ ಬಾಯ್ಸ್. ಇಷ್ಟ ನೈಟ್ ಊಟ ಸೊಪ್ಪು ಜೊತೆಗೆ ಒಂದ್ ಮುದ್ದೆ, ಇಲ್ಲ ಏನಾರ ಸ್ವಲ್ಪ ರೈಸ್ ತಿಂದ್ರೆ ಅದಾದ್ಮೇಲೆ ಲಾಸ್ಟ್ ಮಲಗೋ ಟೈಮಲ್ಲಿ ಒಂದು ಬಾಳೆಹಣ್ಣು ತಿನ್ನಿ. ಒಂದು ಪಚ್ಚ ಬಾಳೆಹಣ್ಣು ಆಗಿರ್ಬೋದು, ಇಲ್ಲ ಪುಟ್ಟ ಬಾಳೆಹಣ್ಣು ಆಗಿರ್ಬೋದು. ಇಷ್ಟು ನೀವು ಎವ್ರಿ ಡೇ ಮೇಂಟೈನ್ ಮಾಡ್ಲೇಬೇಕು. ಪ್ರತಿದಿನ ಒಂದು ಮಿಸ್ ಆದ್ರೂ ಪರವಾಗಿಲ್ಲ, ಆದ್ರೆ ಯಾವ್ದೋ ತರ ಮಿಸ್ ಆಗ್ಬಾರ್ದು ಇದ್ರಲ್ಲಿ. ನಾನು ಹೇಳಿದ್ನಲ್ಲ, ಇಷ್ಟು ಐಟಮ್ ಎವ್ರಿ ಡೇ ನೀವು ತಿಂತಾ ಇರ್ಬೇಕು. ಈ ತರ ತಿಂದ್ಕೊಂಡು ಬಂದ್ ನೋಡಿ, ಒಂದು ತಿಂಗಳಲ್ಲಿ ನಿಮ್ಮ ಬಾಡಿ ಯಾವ ತರ ಚೇಂಜ್ ಆಗುತ್ತೆ, ನಿಮ್ಗೆ ಎಷ್ಟು ಸಪೋರ್ಟಿವ್ ಆಗಿ ಮಾಡುತ್ತೆ ಅಂತ ನೀವೇ ಗೊತ್ತಾಗ್ಬಿಡುತ್ತೆ ಆಟೋಮೆಟಿಕ್. ಆಮೇಲೆ ಇವಾಗ ನೀವು ಯಾವ ತರ ಡ್ಯೂಟಿ ಮಾಡ್ಬೇಕಾದ್ರೆ ನಿಮ್ಗೆ ಎಷ್ಟು ಸುಸ್ತ ಅನ್ಸುತ್ತೆ, ಇವೆಲ್ಲ ತಿನ್ನಕ್ ಸ್ಟಾರ್ಟ್ ಮಾಡಿದ್ಮೇಲೆ ನಿಮ್ಮ ಬಾಡಿಗೆ ಎಷ್ಟು ಸ್ಟ್ರೆಂತ್ ಬರುತ್ತೆ, ಎಷ್ಟು ಪವರ್ಫುಲ್ ಆಗಿರ್ತೀರಾ, ಅವಾಗ ಗೊತ್ತಾಗುತ್ತೆ. ಕೆಲವ್ರು ಅನ್ಬೋದು, ಏನಪ್ಪಾ ಇಷ್ಟ ನಾವು ದುಡಿಯೋದು 700-800-1000 ರೂಪಾಯಿಗೆ, ಇವ್ರು ಇಷ್ಟೊಂದು ಐಟಮ್ ಎಲ್ಲ ಹೇಳ್ತಾರ, ಎಲ್ಲಿ ತಂದ್ ತಿನ್ನೋದು, ನಾವ್ ಆಗಲ್ಲ ಹೋಗಪ್ಪ ಅಂತ ಅನ್ಕೋಬಹುದು. ಬಟ್ ಅದೇ ನಿಮ್ಗೆ ಏನಾರು ಇವೆಲ್ಲ ತಿಂದಂಗ್ ಬಿಟ್ಕೊಂಡು ಬರೀ ರೈಸು ಹೊರಗಡೆ ಫುಡ್ ತಿಂತಾ ಇರ್ತಿರಲ್ವಾ, ಒಂದೇ ಸಲ ಏನಾರು ಹೆಲ್ತ್ ಹುಷಾರಿಲ್ದಾಗ ಹಾಸ್ಪಿಟ್ಲಿಗೆ ಅಡ್ಮಿಟ್ ಆಗ್ತಿರಲ್ವಾ, ಅಲ್ಲಿ 50,000 1 ಲಕ್ಷ ಆದ್ರೂ ಕಟ್ಟಿ ಬರ್ತೀರ. ಡಾಕ್ಟರ್ ಎಷ್ಟು ಹೇಳ್ತಾರ ಅಷ್ಟು ಹಾಸ್ಪಿಟ್ಲ್ ಅಲ್ಲಿ. ಇಲ್ಲಿ ಒಂದು 100 ರೂಪಾಯಿ 200 ರೂಪಾಯಿ ಒಂದು ಹಣ್ಣು ಹಂಪಲು ತಂದು ತಿನ್ನಕ್ಕೆ ಲೆಕ್ಕ ಮಾಡ್ತಾರೆ ನಮ್ಮ ಹುಡುಗರು, ನಮ್ಮ ಜನಗಳು. ಹಂಗೇನೆ ನಮ್ಮ ಆರೋಗ್ಯಕ್ಕೆ ನಿಜವಾಗ್ಲೂ ಜಾಸ್ತಿ ಒತ್ತು ಕೊಡ್ತಾ ಇಲ್ಲ ನಮ್ಮ ಜನಗಳು. ಏನಾಗಿದೆ ಅಂದ್ರೆ, ಕೆಲಸ ಪ್ರೆಷರ್ ಟೆನ್ಷನ್ ಅಲ್ಲಿ ಆರೋಗ್ಯನ ಹಾಳು ಮಾಡ್ಕೊಂತ ಇದಾರೆ. ಇವತ್ತು ಡೆಲಿವರಿ ಬಾಯ್ಸ್ ಎಷ್ಟೋ ಜನ ನೋಡ್ತಾ ಇದೀವಿ ನಾವು, ಟೈಮ್ ಟು ಟೈಮ್ ಊಟನೇ ಮಾಡಲ್ಲ. ದಿನಕ್ಕೆ 1 ಟೈಮ್ 2 ಟೈಮ್ ಊಟ ಮಾಡಿದ್ರೆ ಕ್ಲೋಸ್. ಮತ್ತೆ ಯಾವ್ದೋ ಒಂದು ಬೇಕರಿಗೆ ಹೋಗ್ತಾರೆ, ಒಂದು ಪಪ್ಸ್ ಇಲ್ಲ ಒಂದು ಬನ್ನು,
ಏನೋ ತಿಂದ್ಬಿಡ್ತಾರೆ, ಒಂದು ಟೀ ಕುಡ್ಕೊಂತಾರೆ, ಅದಕ್ಕೊಂದು ರಸ್ಕ್ ತಿಂತಾರೆ, ಇಷ್ಟರಲ್ಲೇ ಕಾಲ ಕಳೆದು ಬಿಡ್ತಾರೆ ಒಂದೊಂದು ಟೈಮ್. ಹಂಗಾಗಿ ಆದಷ್ಟು ಬ್ಯಾಡ್ ಹ್ಯಾಬಿಟ್ ಕಮ್ಮಿ ಮಾಡಿ. ಗುಟ್ಕಾ ತಿನ್ನೋದು, ಸಿಗರೇಟು, ಡ್ರಿಂಕ್ಸ್ ಮಾಡಿ ಇಲ್ಲ ಅಂತ ಹೇಳ್ತಾರೆ. ಯಾವಾಗಲೂ ಫ್ರೆಂಡ್ಸ್ ಜೊತೆ ಒನ್ ಟೈಮ್ ಪಾರ್ಟಿ ಮಾಡ್ಕೊಳ್ಳಿ. ಬಟ್ ಕೆಲವರು ಎವ್ರಿಡೇ ಇದೇ ತರ ಒಂದು ಹ್ಯಾಬಿಟ್ ಇಟ್ಕೊಂಡಿರ್ತಾರೆ. ಇವೆಲ್ಲ ತುಂಬಾ ಹೆಲ್ತ್ ಹಾಳಾಗ್ ಹೋಗ್ತವೆ. ಇವಾಗ ಏನು ಗೊತ್ತಾಗಲ್ಲ, ನೀವು ಫ್ಯೂಚರ್ ಅಲ್ಲಿ ಅನುಭವಿಸ್ತಿರೋದು ನೋವು ಬೇರೆ ಯಾರು ಅನುಭವಿಸಲ್ಲ. ನೀವು ಮಾಡೋದು ನೀವೇ ಅನುಭವಿಸ್ಬೇಕಾಗತ್ತೆ ನೋವು. ಇದನ್ನ ಬೇರೆಯವ್ರನ್ನ ವಂಚಕ್ಕಾಗಲ್ಲ ನೋವುಗಳನ್ನ. ನಮ್ಮ ನೋವು ನಾವೇ ಅನುಭವಿಸ್ಬೇಕು. ಅದಕ್ಕೋಸ್ಕರ ಆದಷ್ಟು ನಿಮ್ಮ ಆರೋಗ್ಯನ ನೀವೇ ಕಾಪಾಡ್ಕೋಬೇಕು ಡೆಲಿವರಿ ಬಾಯ್ಸ್. ಮುಂದಿನ ದಿನಗಳಲ್ಲಿ ತುಂಬಾ ಕಷ್ಟ ಆಗ್ಬಿಡುತ್ತೆ ಜೀವನ. ದುಡಿಯೋ ₹1,000 ಮನಿ ಸೇವ್ ಮಾಡಕ್ ಆಗಿರಲ್ಲ. ಹಾಸ್ಪಿಟ್ಲಿಗೆ ಏನಾದ್ರು ಅಡ್ಮಿಟ್ ಆದ್ರೆ ಸೀರಿಯಸ್ ಅಂತ ಬಂದ್ರೆ ಲಕ್ಷ ಲಕ್ಷ ಖರ್ಚು ಮಾಡ್ಬೇಕು. ಎಲ್ಲಿಂದ ತತ್ತೀರ ಅವಾಗ? ಡಾಕ್ಟರ್ ಎಷ್ಟು ಕೇಳ್ತೀರೋ ಅಷ್ಟು ಕೊಟ್ಟು ಬರ್ಲೇಬೇಕು, ಸಾಲ ಸೋಲ ಮಾಡಿ ಅಲ್ಲಿ ಇಲ್ಲಿ ಬಡ್ಡಿಗೆ ತಂದು ಒಡವೆ ಅಡ ಇಟ್ಟು. ಈ ತರ ಎಲ್ಲ ಪರಿಸ್ಥಿತಿಗೆ ಹೋಗೋದ್ ಬೇಡ. ಆದ್ರೆ ನೀವು ಇವಾಗಿಂದಾನೇ ನಿಮ್ಮ ಹೆಲ್ತ್ ಕಾಪಾಡ್ಕೋಬೇಕು. ಏನ್ ಹೇಳಿದ್ನಲ್ಲ, ಇಷ್ಟ ಐಟಮ್ ಎವ್ರಿ ಡೇ. ಇದಕ್ಕೇನು ₹1,000 ಆಗಲ್ಲ. ನೀವು ತಿನ್ನೋ ಐಟಮ್ಗೆ ಒಂದ್ ದಿನಕ್ಕೆ ₹1,000 ಆಗಲ್ಲ, ಒಂದು ₹100 ಆಗ್ಬೋದು ಮ್ಯಾಕ್ಸಿಮಮ್. ಇಷ್ಟ ಐಟಮ್ ನಾನು ಹೇಳಿದ್ನಲ್ವಾ, ಒಂದ್ 10-15 ರೂಪಾಯಿ ಕೊಟ್ರೆ ಒಂದ್ ಕಟ್ಟು ಸೊಪ್ಪು ಬರುತ್ತೆ. ಒಂದ್ ₹20 ಕೊಟ್ರೆ ಒಂದ್ ಕೆಜಿ ಪಪ್ಪಾಯ ಬರುತ್ತೆ, 4 ದಿವಸ ತಿನ್ಬೋದು. ಒಂದ್ ₹100 ಕೊಟ್ಟು ಆಪಲ್ ತಗೊಂಡ್ರೆ ಒಂದ್ ವಾರ ತಿನ್ಬೋದು, ಒಂದ್ 5-6 ಪೀಸ್ ಬರ್ತವೆ. ಡೈಲಿ ಒಂದೊಂದು ಆಪಲ್ ತಿನ್ಬೋದು. ಒಂದ್ ₹20 ಕೊಟ್ಟು ಒಂದ್ ಕೆಜಿ ಬಾಳೆಹಣ್ಣು ತಂದ್ರೆ, ಪಚ್ಚ ಬಾಳೆಹಣ್ಣು ಇಲ್ಲ ₹50 ಏಲಕ್ಕಿ ಬಾಳೆಹಣ್ಣು ತಂದ್ರೆ ಅದ್ರಲ್ಲೇ ಒಂದ್ 10 ಬರ್ತವೆ. ಅವು ಒಂದ್ ವಾರ ಫುಲ್ ಆಗುತ್ತೆ. ಇಷ್ಟೆಲ್ಲ ಅಮ್ಮ ಮಾಡಿದ್ರೆ ಒಂದು ₹100 ರಿಂದ ₹200 ನಿಮಗೆ ಒಂದು ವಾರಕ್ಕೆ ಆಗುತ್ತೆ. ಮ್ಯಾಕ್ಸಿಮಮ್ ಅಂದ್ರೆ 1,000 ಇಟ್ಕೊಳ್ಳಿ ಅಷ್ಟೇನೆ ತಿಂಗಳಿಗೆ. ಒಂದು ತಿಂಗಳಿಗೆ ₹1,000 ನಮ್ದಲ್ಲಂತ ಸೈಡ್ಗೆ ಎತ್ತಿಟ್ಬಿಟ್ಟು ಇವೆಲ್ಲ ಐಟಮ್ಗೆ ಹಾಕಿ ನೀವು. ಅಂದ್ರೆ ಬೇರೆ ಐಟಮ್ಗೆಲ್ಲ ಎಷ್ಟೋ ಖರ್ಚು ಮಾಡ್ತೀರಾ ಹೊರಗಡೆ ತಿನ್ನೋದಕ್ಕೆ, ಸಿಗರೇಟ್ ಅದಕ್ಕೆ ಇದಕ್ಕೆಲ್ಲ. ಒಂದೇ ಒಂದ್ ₹1,000 ತಿಂಗಳಿಗೆ ನೀವು ತಿಂತಕ್ಕಂಥ ಸಪರೇಟ್ ಫುಡ್ ಅಲ್ದೇನೆ ಈ ತರ ಫುಡ್ಗೆ ಇನ್ವೆಸ್ಟ್ ಮಾಡಿ. ಖಂಡಿತ ನಿಮ್ಮ ಆರೋಗ್ಯ ಯಾವ ತರ ಸಪೋರ್ಟ್ ಮಾಡುತ್ತೆ ಒಂದು ತಿಂಗಳಲ್ಲಿ ಅದ್ರ ಬೆನಿಫಿಟ್ ನಿಮಗೆ ಅರ್ಥ ಆಗುತ್ತೆ. 100% ನಾನು ಹೇಳ್ತಾ ಇದೀನಲ್ವಾ, ಸುಳ್ಳು ಹೇಳ್ತಾ ಇಲ್ಲ ಇದನ್ನ. 100% ನೀವು ಇದನ್ನ ಫಾಲೋ ಅಪ್ ಮಾಡಿ ನೋಡಿ, 100% ಸಕ್ಸಸ್ ಆಗ್ತೀರಾ. ಒಳ್ಳೆ ಹೆಲ್ತ್ ಚೆನ್ನಾಗಿರುತ್ತೆ. ಡೆಲಿವರಿ ಫೀಲ್ಡ್ ಅಲ್ಲಿ ಇನ್ನೂ ಒಂದು ತಿಂಗಳಲ್ಲ 2 ತಿಂಗಳು ಹೆಚ್ಚಿಗೆ ಸಂಪಾದನೆ ಮಾಡ್ಬೋದು ದುಡ್ಡನ್ನ. ನಾವೇ ಚೆನ್ನಾಗಿಲ್ಲ ಅಂದ್ರೆ ಏನ್ ಸಂಪಾದನೆ ಮಾಡಿ ಏನ್ ಪ್ರಯೋಜನ? ಆಮೇಲೆ ಏನು ಮಾಡಕ್ಕಾಗಲ್ಲ. 40-50 ವರ್ಷಕ್ಕೆಲ್ಲ ಮೂಲೆಯಲ್ಲಿ ಬಿದ್ಬಿಟ್ರೆ ನಮ್ಮನ್ನ ಯಾರು ನೋಡ್ಕೊತಾರೆ ಮುಂದಿನ ದಿವಸದಲ್ಲಿ ಹೇಳಿ? ನಾವು ಚೆನ್ನಾಗಿರ್ಬೇಕು ಅಂದ್ರೆ ನಾವು ದುಡಿಬೇಕು, ನಾವೇ ತಿನ್ಬೇಕು. ಇವತ್ತಿನ ಕಾಲದಲ್ಲಿ ಹೆಲ್ತಿ ಆಗಿರ್ಬೇಕಂದ್ರೆ ಚೆನ್ನಾಗಿ ಚೆನ್ನಾಗಿ ಒಳ್ಳೊಳ್ಳೆ ಫುಡ್ ತಿನ್ಬೇಕು. ಇವತ್ತು ಹೊರಗಡೆ ಯಾವ್ದೋ ಔಟ್ಸೈಡ್ ಜಂಕ್ ಫುಡ್ಗಳೆಲ್ಲ ಬೇಜಾನ್ ಬಂದ್ಬಿಟ್ಟವೆ. ಪಾನಿಪುರಿ, ಗೋಬಿ, ಪಿಜ್ಜಾ, ಬರ್ಗರ್, ಅದು ಇದು ಬೇಜಾನ್ ಆಳುಮುಳು. ಇವೆಲ್ಲ ಬಾಯಿ ರುಚಿ ಕೊಡ್ಬೋದು ಅಷ್ಟೇ, ಬಟ್ ಹೆಲ್ತಿ ಆಗಿರಕ್ ಆಗಲ್ಲ. ಹೆಲ್ತ್ ಸಪೋರ್ಟ್ ಮಾಡಲ್ಲ. ಹೆಲ್ತ್ ಚೆನ್ನಾಗಿರ್ಬೇಕು ಅಂದ್ರೆ ಈ ತರ ಫುಡ್ಗಳೇ ತಿನ್ಬೇಕು. ಇವು ಬಾಯಿ ರುಚಿ ಇಲ್ಲ, ಬಟ್ ನಿಮ್ಮ ಆರೋಗ್ಯ ಚೆನ್ನಾಗಿರುತ್ತೆ. ಮುಂದಿನ ದಿನಗಳಲ್ಲಿ ಇನ್ನು ಹೆಚ್ಚಿಗೆ ದಿವಸ ಇರ್ಬೋದು ಈ ಭೂಮಿ ಮೇಲೆ, ಇನ್ನು ಒಳ್ಳೊಳ್ಳೆ ಸಂಪಾದನೆ ಮಾಡ್ಬೋದು. ಹಂಗಾಗಿ ಆದಷ್ಟು ಈ ತರ ಫುಡ್ ಫಾಲೋ ಅಪ್ ಮಾಡಿ. ಎವ್ರಿ ಡೇ ಇದೇ ತರ ಕಂಟಿನ್ಯೂ ಆಗಿ ನಾನು ಹೇಳಿದ ತರ ತರಕಾರಿಗಳು, ಪಲ್ಯಗಳು, ಸೊಪ್ಪು, ಫ್ರೂಟ್ಸ್, ಡ್ರೈ ಫ್ರೂಟ್ಸ್ ಎವ್ರಿ ಡೇ ಮಿಸ್ ಮಾಡ್ದಂಗೆ ನಾ ಏನೇನ್ ಹೇಳ್ದೆ ಇಷ್ಟ ಫುಡ್ ಫಾಲೋ ಅಪ್ ಮಾಡಿದ್ರೆ ಖಂಡಿತ ನಿಮ್ಮ ಲೈಫ್ ಚೇಂಜ್ ಆಗೇ ಆಗುತ್ತೆ 100%. ಇದಾದ್ಮೇಲೆ ನೀವೇ ಬೇಕಾದ್ರೆ ತಿಳಿಸ್ತೀರಾ ಕಮೆಂಟ್ ಬಾಕ್ಸ್ ಅಲ್ಲಿ, ಹೌದು ತುಂಬಾ ಚೆನ್ನಾಗಿದೆ ಇವಾಗ ಈ ತರ ಫುಡ್ ಎಲ್ಲ ಚೇಂಜ್ ಮಾಡಿದ್ಮೇಲೆ ಅಂತ. ಓಕೆ ಸ್ನೇಹಿತರೆ, ನನಗೆ ಅನ್ಸಿದ್ದು ನಾನು ಫಾಲೋ ಅಪ್ ಮಾಡ್ತಿರೋದು ನಿಮಗೂ ಕೂಡ ತಿಳಿಸ್ಕೊಟ್ಟಿದ್ದೀನಿ ಡೆಲಿವರಿ ಬಾಯ್ಸ್ಗೆ. ಈ ತರ ಫಾಲೋ ಅಪ್ ಮಾಡಿದ್ರೆ ನಿಮಗೆ ಒಳ್ಳೇದು. ಮಾಡಿ ಅಂತ 100% ಆರ್ಡರ್ ಮಾಡಕ್ಕೆ ನಾವ್ ಯಾರು ಅಲ್ಲ. ನಮಗೆ ಗೊತ್ತಿರೋದು, ನಮಗೆ ಅನ್ಸಿದ್ದು ಹೇಳ್ಬೋದು ಅಷ್ಟೇನೆ. ಅದು ಫಾಲೋ ಮಾಡೋದು ಬಿಡೋದು ನಿಮಗ್ ಬಿಟ್ಟಿದ್ದು. ಈ ವಿಡಿಯೋ ಇಷ್ಟ ಆದ್ರೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ನಿಮ್ಮ ಅನಿಸಿಕೆಗಳನ್ನ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್, ಹ್ಯಾವ್ ಎ ನೈಸ್ ಡೇ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.